ಬ್ರೇಕಿಂಗ್ ನ್ಯೂಸ್ ಟುಡೆಗೆ ಸುಸ್ವಾಗತ. ಬೆಂಗಳೂರಿನ ದಾಸನಪುರದಲ್ಲಿ ಅವಘಡ. ಸ್ಕೂಲ್ ವ್ಯಾನ್ಗೆ 5 ವರ್ಷದ ಮಗು ಬಲಿಯಾಗಿದೆ. ಸುಮಾರು 4:30ಕ್ಕೆ ಈ ಘಟನೆಯಾಗಿದೆ. ಕಿಶೋರ್ ಮತ್ತು ಮಧು ದಂಪತಿಯ ಮಗು ತನಿಷಾ ಸಾವು ಹೊಂದಿದಂತಹ ಮಗುವಾಗಿದೆ. ನೆಲಮಂಗಲದ ದಾಸನಪುರದಲ್ಲಿ ನಡೆದ ಘಟನೆ ಇದಾಗಿದೆ. ತಾಯಿ ಜೊತೆ ಹಿಂದೆ ಬಂದಿದ್ದ ಸ್ಕೂಲ್ನಿಂದ ಬಂದ ತನಿಷಾ ಮಗುವನ್ನ ಸ್ಕೂಲ್ ವ್ಯಾನ್ ಡ್ರೈವರ್ ಸ್ಕೂಲ್ ವ್ಯಾನ್ ಇಂದ ಕೆಳಗಿಳಿಸ್ತಾರೆ. ವ್ಯಾನ್ ಡ್ರೈವರ್ ರ್ಯಾಶ್ ಆಗಿ ಗಾಡಿಯನ್ನ ಹಿಂದೆ ರಿವರ್ಸ್ ತಗೊಂಡಿದ್ದಂತ ಸಂದರ್ಭದಲ್ಲಿ ಮುಂದ್ಗಡೆ ಚಕ್ರ ಮಗುವಿನ ತಲೆಗೆ ಸ್ವಲ್ಪ ಪೆಟ್ಟಾಗತ್ತೆ. ಆದ್ರೆ ಡ್ರೈವರ್ ನಿಧಾನವಾಗಿ ನಿಲ್ಲಿಸಿ ಗಾಡಿನ ಹಿಂದೆ ಮುಂದೆ ತೆಗೆದಿದ್ರು ಆಗ್ತಾ ಇತ್ತು. ಆದ್ರೆ ಆತನಿಗೆ ಭಯ ಸ್ಟಾರ್ಟ್ ಆಗಿ ಗಾಡಿನ ಅಲ್ಲೇ ಬಿಟ್ಟು ಓಡೋಗ್ತಾನೆ. ಮಗುವಿಗೆ ಆ ಒಂದು ವ್ಯಾನ್ನ ಮುಂದಿನ ಭಾಗದ ಚಕ್ರ ಸ್ವಲ್ಪ ಹರಿದಿತ್ತು. ಆದ್ರೆ ಆತ ಬಿಟ್ಟು ಹೋಗೋ ಸಂದರ್ಭದಲ್ಲಿ ವ್ಯಾನ್ನ ಹೋಲ್ ಚಕ್ರ ಮಗು ತಲೆ ಮೇಲೆ ಬಂದು ಮಗು ಸಾವನ್ನಪ್ಪಿದೆ. ಚಾಲಕನ ಅಜಾಗರೂಕತೆಯಿಂದನೇ 5 ವರ್ಷದ ಮಗು ಸಾವಿಗೀಡಾಗಿದೆ. ಈ ತಂದೆ ತಾಯಿಯ ಆಕ್ರಂದನ ಮುಗಿಲು ಮುಟ್ಟಿದೆ. ಇತ್ತೀಚಿನ ದಿನಗಳಲ್ಲಿ ಗಾಡಿಯನ್ನ ರ್ಯಾಶ್ ಆಗಿ ಓಡಿಸೋದು ಮತ್ತೆ ವ್ಯಾನ್ ಡ್ರೈವರ್ಗಳು ಮಕ್ಕಳನ್ನ ಇಳಿಸ್ಬೇಕಾದ್ರೆ ಅಥವಾ ಮಕ್ಕಳನ್ನ ಎಲ್ಲಿ ನಾವು ಇಳಿಸ್ಬೇಕು ಅನ್ನೋದು ಒಂದು ಸ್ವಲ್ಪ ಜಾಗರೂಕತೆ ತಗೊಂಡ್ರೆ ಇಂಥ ಸಾವುಗಳು ಮಾಡೋದಕ್ಕೆ ಅಥವಾ ಮುಂದೆ ಆಗೋದಕ್ಕೆ ಸಾಧ್ಯನೇ ಇರೋದಿಲ್ಲ. ಹೀಗೆ ನೋಡ್ತಾ ಇರಿ ಬ್ರೇಕಿಂಗ್ ನ್ಯೂಸ್ ಟುಡೇ.